ಬೇರೆ ರೂಟ್ ಅದ ಇವು, ಬೇರೆ ರೂಟ್ ಅದಲ್ಲ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಇದು ಡೇ 3 ನಮ್ಮದು ಈ ಟ್ರಿಪ್ಪಿಂದು. ಸೊ ಇವಾಗ ಎಲ್ಲಿದ್ದೀವಪ್ಪ ಅಂತಂದ್ರೆ ಲಿಂಗಸೂರಿಂದ ಏನೋ 80 ಕಿಲೋಮೀಟ್ರ್ ಹಿಂದಿದ್ದೀವಿ. ನೈಟೇ ಹೊಸಪೇಟ್ಲೆ ಬಿಟ್ವಿ, ಬಟ್ ಆಗಲಿಲ್ಲ. ಯಾಕಂದ್ರೆ ಮೊನ್ನೆ ನಿದ್ದೆ ಇಲ್ಲ, ಅದ್ರ ಹಿಂದಿನ ನಿದ್ದಿಲ್ಲ, ಕಂಟಿನ್ಯೂ ನಿದ್ದಿಲ್ಲ ಅಂತಂದ್ರೆ ನಡ್ಸೋಕೆ ಆಗಲಾಗಿತ್ತು. ಸೊ ಅದ್ರ ಸಲಿಂದಾಗೆ ನೈಟಲ್ಲಿ ಅದೇ ಪೆಟ್ರೋಲ್ ಬಂಕ್ನಾಗೆ ಸ್ಟೇ ಮಾಡಿ ಈಗ ಹೋಗುತ್ತಿದ್ದೇವೆ ಗುಲ್ಬರ್ಗ ಸೈಡು. ಮುಗೀತಲ್ಲ, ಟ್ರಿಪ್ ಕಂಪ್ಲೀಟ್ ಆಯಿತು. ಈಗ ಹೋಗಿ ಗುಲ್ಬರ್ಗ ರೀಚ್ ಆದ್ರೆ ಸಾಕು ನಂಗೆ ಆಗ್ಯದ. ಅದೇ ಎಲ್ಲ ಟ್ರಿಪ್ ಹಂಗೆ ಆಗೋದು. ಹೋಗುತ್ತಾ ಒಂದು ಜೋಶ್ ಇರ್ತದ, ಸ್ವಲ್ಪ ಜೋಶ್ ಖತಮ್ ಆಯಿತು ಅಂದ್ರೆ ಯಪ್ಪ ಸಾಕು ಹೋಗೋಣ ಊರಿಗೆ ಅನ್ಸ್ಬಿಡ್ತದೆ. ಈಗ ನಮ್ಮ ಹಾಲತ್ ಹಂಗೆ ಅದ. ಸೊ ಟೈಮು 6:18 ಆಗ್ಯದ ಮಾರ್ನಿಂಗ್. ಸೊ ಈಗ ಹೋಗುತ್ತಿದ್ದೇವೆ ನೋಡ್ರಿ. ಏನೋ ಸೂರ್ಯ ಬಂದಿಲ್ಲ, ಏನೋ ಎದ್ದಿಲ್ಲ ಅವನಿಗೆ. ನೈಟ್ 12 ತನ ಹೋದ್ವಿ. 12 ತನ ಆದ್ಮೇಲೆ ಆಗಲಿಲ್ಲ, ಬೇಡ ಬಿಡು ಅಂತ ಸುಮ್ಮನೆ ಪೆಟ್ರೋಲ್ ಬಂಕ್ನಾಗೆ ಸ್ಟೇ ಮಾಡಿ ಈಗ ಹೋಗ್ತಿದ್ದ ಮುಂಜಾನೆ. ಆಕ್ಚುಲಿ ನಾವು ನೈಟೇ ಹೋಗ್ಬೇಕಾಗಿತ್ತು. ನಮ್ದು ಪ್ಲಾನ್ ಏನಿತ್ತು, ನೈಟ್ ಲಿಂಗಸೂರ್ ತನ ಹೋಗ್ಬೇಕಂತಿತ್ತು. ಜಲ್ದಿ ಬಿಟ್ಟಿದ್ರು ಲಿಂಗಸೂರ್ ತನ ಹೋಗ್ತಿದ್ವಿ, ಬಟ್ ಅಲ್ಲಿ ಬಿಡೋದು ಲೇಟ್ ಆಯ್ತು. 9 ಗಂಟೆ ಆಯ್ತು ನಮ್ಗೆ ಅಲ್ಲಿ ಹೊಸಪೇಟ್ಲೆ ಬಿಡೋದೆ. ಸೊ ಅದ್ರ ಸಲಿಂದಾಗೆ ಆ ಕಡೆ ಹೋಗೋದಾಗ್ಲಿಲ್ಲ. ಇವಾಗ ಹೋಗಂಬರ್ರಿ, ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಪೆಟ್ರೋಲ್ ಬಂಕ್ ಮಕ್ಕೊಂಡಿದ್ದೇವೆ, ಚಳಿನೇ ಇಲ್ಲ. ನೈಟ್ ಚಳಿ ಆಗ್ತದೆ ಅನ್ಕೊಂಡೆ, ಚಳಿನೇ ಇಲ್ಲ ಒಟ್ಟ. ಬಾಂಬೆಗಳು ಮಾತ್ರ ಹೆವಿ ಇದ್ದು, ಚಿಕ್ಕ ಸಾಯಿಸ್ಬಿಟ್ಟು ಪೂರ ಕೈಗೆ ಎಲ್ಲ, ಕೈ ಕಾಲು ಅಪ್ಪು ಹೇಗೆ ಇರ್ತದ. ಇಟ್ಸ್ ನಾಟ್ ಕಂಫರ್ಟೇಬಲ್. ಅದ್ರಾಗ ಬೇರೆ ಯೂಟ್ಯೂಬರ್ಸ್ ಎಲ್ಲ ಏನ್ ಮಾಡ್ತಾರ, ಟೆಂಟ್ ಹಾಕದ, ಅದು ಹಾಕದ, ಇದು ಹಾಕದ ಮಾಡ್ತಾರ. ಟೆಂಟ್ ಎಲ್ಲ ಏನೆಲ್ಲ ಬರೀ ಸುಂಬ ಆರಾಮಾಗಿ ಹಾಕೊಂಡಿದ್ದು ಹೊರಗೆ. ಪೆಟ್ರೋಲ್ ಬಂಕ್ದವರು ಚಲೋ ಇದ್ರು, ಮೇಲ್ ಮುಕ್ಕೋಣ ಅಂತಂದ್ರು, ಏನು ಪ್ರಾಬ್ಲಮ್ ಇಲ್ಲ ಅಂತಂದ್ರು. ಮಸ್ತ್ ನಿದ್ದೆ ಆಯ್ತು. ಓಕೆ. ಅಂದ್ರ ಬಿ ಏನ್ ಬಿಸಿಲು ದಿನ ಹಂಪಿ ಹೊಸಪೇಟೆ ಅಪ್ಪು ಕಂಡಪಟ್ಟಿ ಬಿಸಿಲು. ಅವು ಕಲ್ಲು ಬೇರೆ ಅದಾವ, ಬಿಸಿಲಲ್ಲೇ ರಿಫ್ಲೆಕ್ಟ್ ಆಗಿ ಅಪ್ಪ ಭಾಳ ಇದಾತಾವ, ಅಬ್ಸರ್ವ್ ಆತಾವ ಭಾಳ. ಅಲ್ಲಿನವ್ರು ಹೆಂಗಿರ್ತಾರೋ ಅಂತ. ಓ ನಾಯಿ ಕುನ್ನಿ. ಈ 78 ಕಿಲೋಮೀಟರ್ ಅದ. ಮುಂದೆ ಎಲ್ಲರೂ ಹೋಗಿ ಸ್ವಲ್ಪ ನಾಷ್ಟ ಗಿಷ್ಟ ಮಾಡಿ ಕಂಟಿನ್ಯೂ ಮಾಡ್ತೀವಿ ಜರ್ನಿ. ಅದ್ರ ಮಜಾ ಬಂತು ಬಿಟ್ರೆ ಟ್ರಿಪ್ಪಲ್ಲಿ. ಭಾಳ ಓಡಾಡ್ತದೆ, ಭಾಳ ಅಂದ್ರೆ ಭಾಳ ಓಡಾಡ್ತೀವಿ ಗಾಡಿ ಮೇಲೆ. ಎಷ್ಟು ಟೋಟಲ್ 439 ಕಿಲೋಮೀಟರ್ ಆಗದ ಜರ್ನಿ ಸ್ಟಾರ್ಟ್ ಆಗೋದು ಇಲ್ಲಿ ತನಕ. ಮುಂಜಾನೆ ಒಂದು 200 ರೂಪಾಯಿ ಪೆಟ್ರೋಲ್ ಫಿಲ್ ಅಪ್ ಮಾಡ್ಕೊಂಡು ಹೋಗ್ತಿದೀವಿ. ಆಯ್ತು, 200 ಮಾಡ್ಕೊಂಡ್ರೆ ಸಾಕು, ಗೊತ್ತು ಗುಲ್ಬರ್ಗ ತಾನು ಆರಾಮ. NH 150 ಒಂದು 24 ಕಿಲೋಮೀಟರ್ ಆದ್ಮೇಲೆ NH 150 ಸಿಗ್ತದೆ. ಏನಿಲ್ಲ, ನಾವು ಸಾಕಾಯ್ತಪ್ಪ ಇತ್ತ ರೋಡ್. ನೆಕ್ಸ್ಟ್ ಪ್ಲಾನ್ ಮಾಡ್ತಾರೆ ಚಲೋ ದೊಡ್ಡ ರೋಡೇ ಪ್ಲಾನ್ ಮಾಡ್ಬೇಕು. ಏನ್ ಹೈರಾಣ ಆಗ್ತದ್ರ ಬ್ಯಾಗ್. ಸ್ವಲ್ಪ ಹೋಗೋದು ಬ್ರೇಕ್, ಸ್ವಲ್ಪ ಬ್ರೇಕ್. ಅಯ್ಯೋ, ಫುಲ್ ಮಂಚಲೆ ಹೊಡೆದಿರೋ ಗಾಡಿ ಅಂತಂದ್ರೆ ಇದ್ರ ಬಲ್ಲ ನೋಡ್ರಿ. ಅಲ್ಲಿ ಗುಲ್ಬರ್ಗದಿಂದ ಜೇವರ್ಗಿ ರೋಡ್ ಅದಲ್ಲ, ಅಲ್ಲಿ ತಾನೇ ನಾನು ಸ್ವಲ್ಪ ಏನೋ ಫಾಸ್ಟ್ ಹೊಡೆದೇವ ಅನ್ನಿಸ್ತು. ಅದ್ರ ಮುಂದೆ ಎಲ್ಲಿ ಏನ್ ಇಲ್ಲೇ ಇಲ್ಲ, ಸುಮ್ಮ ಸ್ಲೋ ಹೋಗೋದೆ. ಆಕ್ಚುಲಿ ಜರ್ನಿದಾಗ ನೋಡ್ ಬರೀ 95ನೇ ಹೋಗಿದೆ, ಜಾಸ್ತಿ ಅದ್ರ ಮ್ಯಾಗ ಹೋಗೇ ಇಲ್ಲ ಒಟ್ಟ. ಹಳ ರೋಡ್ ಸ್ಟಾರ್ಟ್ ಆಯ್ತು ನೋಡ್ರಿ. ನೋಡ ರೋಡ ಸಾಕಾಗ್ತದ.
Overslung. ಹಿಂದಿ ಅರ್ಧಂಬರ್ಧ ಆಯ್ತಲ್ಲಿ. ಬಟ್ ಓಕೆ, ಏನ್ ಮಾಡಕ್ಕಾಗಲ್ಲ, ಹೊರ ಹೋದಾಗ ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಎಕ್ಸಾಕ್ಟ್ ಆಗಿ 42 ಕಿಲೋಮೀಟರ್ ಅದ. 50 ಮಿನಿಟ್ ತೋರ್ಸತ್ತ. ನೋಡೋಣ ಏನೇನಾಗುತ್ತ ಏನ್ಬಿಡುತ್ತ. ಹೆಂಗ್ ಹೋಗ್ತಾರ ಅವ್ರ ಅವನ ರೈಟ್ ಸೈಡ್ ನೋಡಲ್ಲ, ಏನ್ ನೋಡಲ್ಲ, ಸೀದಾ ಹೋಗ್ಬಿಡ್ತಾರ. ನಿನ್ನೆ ಹುಚ್ಚ ಹಂಗೆ ಮಾಡಿದ್ರು. ಇಲ್ಲಿ ಬಿಡ್ರಿ ನಾ ಹೊರಗದ ಇದು ಲೋಕಲ್ನಾಗ ಅಂದ್ರ ಅಲ್ಲಿ ಹೊಸಪೇಟ್ನಾಗ ಹುಟ್ಟಿದ್ದೇವಿ. ಸೀದಾ ಮತ್ತೆ ಈ ಕಡೆ ರೈಟ್ ನೋಡಲ್ಲಾಗ ಹಾಕ್ ಹೊಡಿರ್ತೀನಿ. ಬೇರೆ ಇಲ್ಲ, ಮತ್ತೆ ಹಿಡಿದು ಹಾರ್ನ್ ನೀ ಅಂತ ಅವಾಗ ನೋಡ್ತಾನ ಅವನ. ಬೇರೆ ರೂಟ್ ತಗೊಂಡು ಏನಂತ ಗೊತ್ತಾಗಲಾಗ್ಯದ. ಅದು ಬರೋ ಟೈಮ್ ಈ ತರ ರೋಡೇ ಇರ್ತಿಲ್ಲ. ಏನ್ ರೇಂಜ್ ಇರದ ಲಾಸ್ಟ್ ಟೈಮ್ ಎಪ್ಪ ಲೆಂಚೂರ್ಲೆ ಅಲ್ಲಿ ಹೋಗುತ್ತಾನ. ಸಾಕಾಗೋಗಿತ್ತು. ಬಟ್ ಇವಾಗ ನೋಡಿದ್ರೆ ಇಷ್ಟು ಸ್ಮೂತ್ ಚಲೋ ರೋಡೇ ಸಿಗತ್ತದ. ಅದು ಇನ್ನೂ ಸಿಕ್ಕಿಲ್ಲ. ಕಮಲಾಪುರ ಯಾವ್ದು ಕಮಲ್ನಗರ. ಸಚಿನ ಬೇರೆ ರೂಟ್ ತಗೊಂಡ್ವಾ? ಬೇರೆ ರೂಟ್ ಏನ್ ತಗೊಂಡಿವೇನ? ಬೇರೆ ರೂಟ್ ಅದ, ಇವು ಬೇರೆ ರೂಟ್ ಅದಲ್ಲ. ಅದಕ್ಕೆ ನಾವು ರೋಡ್ ಏನ್ ಮಸ್ತ್ ಅದಲ್ಲ, ಏನು ಹೊರಿ ಅದ ರೋಡ್. ಇದೇ ನಾವು ಬರೋ ಟೈಮ್ ಇದೇ ರೋಡಿಗೆ ಬರ್ಬೇಕಾಗಿತ್ತು. ನಾವನ ಮಸ್ಕಿ ರೋಡ್ ಅದ ಇದು, ಲಿಂಕ್ಸ್ ರೂಟ್ ಮಸ್ಕಿ. ನಾವು ಇದು ರೋಡ್ ಸಿಕ್ಕಿದ್ರೆ ಏನೋ ಜಲ್ದಿ ಹೋಗ್ತಿದ್ವು ಅಲ್ಲ ನಾವು. दोनशे अदा. रोड भारी अदा. ಆಯ್ತೇನ 19 ಕಿಲೋಮೀಟರ್. 15 ಕಿಲೋಮೀಟರ್ಗೆ 23 ಮಿನಿಟ್ ತೋರ್ಸತ್ತದ. ಬಟ್ ಅದೇ ಆ ರೋಡಿಗೆ ಆಗಿದ್ರ 18 ಕಿಲೋಮೀಟರ್ಗೆ ಕಮ್ಸೆ ಕಮ್ 40 ಮಿನಿಟ್ಸ್ ತೋರ್ಸೋದು. ಹೋಗೋ ಟೈಮಿಗೆ ಇದೇ ರೂಟ್ ಸಿಕ್ಕಿತ್ತಂದ್ರೆ ಇನ್ನೂ ಫಾಸ್ಟ್ ಆಗಿ ಓದ್ತಿದ್ದೆ ನಾನು. ಕರೆಕ್ಟಾಗಿ ತೋರ್ಸಲ್ಲ ಯಾಕೆ ಹೋಗಲಂಟಿ. ನಾವು ಊಟ ಮಾಡಿದ ಪ್ಲೇಸ್ ನಾಷ್ಟ ಮಾಡ್ತೀವಲ್ಲ, ಆ ಪ್ಲೇಸ್ ಹತ್ತೇ ಇಲ್ಲ ನಮ್ಗೆ. ಅದೇ ನಿಮ್ಗೆ ಯಾವ್ದು ಇದು ಗೊತ್ತಾಗಲ್ಲ. ಅಂತ ಎಷ್ಟು ಪರಿಯದಾರು ಕೂಡ ಯಪ್ಪ. ವೈಜಾಗ್ ಕ್ಲೀನ್ ಮಾಡ್ಕೋಬೇಕು. ಫುಲ್ ಹೊಲ್ಸಾಗ್ಯದ. ನೀರಿನ ಹನಿ ಅದು ಇದು ಎಲ್ಲ ಬಿದ್ದು. ಇವ್ವ ಕನ್ಸ್ಟ್ರಕ್ಷನ್ ನಡೆದದ ಇಲ್ಲಿ. ಓಕೆ ಡೈವರ್ಷನ್. ನೈಟ್ ಆದ್ರೆ ಒಂದು ಸ್ವಲ್ಪ ಹೈರಾಣ ಐತಿ. ಈ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಈ ಸ್ಪಾಟಿಗೆ ಕಾಣ್ತು ಬಚಾವ್. ಕಾಣಲಿಲ್ಲ ಅಂದ್ರೆ ಅಲ್ಲಿ ಸ್ವಲ್ಪ ಹೈಟಿಗದ, ಪಟಕ್ ಕತ್ತರ್ ಬೀಳ್ತದ ಗಾಡಿ. ಹೆಂಗ್ ಬಿಡ್ತಾರ ಹುಡುಗರು ಮಂಚ ಕಾಣ್. ಈಗ ಎಲ್ಲಿದ್ದೀವಿ ಅಂತಂದ್ರ ಜಸ್ಟ್ ಚಿಂತಣಿ ದಾಟದ್ವಿ. ಲಿಂಗ್ಸೂರ್ಗೆ 11:30 ಹಂಗ್ ಲಿಂಗ್ಸೂರ್ಗೆ ಬಂದ್ವಿ. ಲಿಂಗ್ಸೂರಿಂದ ಒಂದ್ ಸ್ವಲ್ಪ ಕೆಲಸ, ಅಲ್ಲಿ ನಮ್ ರಿಲೇಟಿವ್ಸ್ ಮನೆ ಇತ್ತು. ಲಿಂಗ್ಸೂರಲ್ಲಿ ಒಂದ್ ಸ್ವಲ್ಪ ಕೆಲಸ ಇತ್ತು. ಅಲ್ಲಿಂದ ಮುಗಿಸ್ಕೊಂಡು ಕೆಲಸ ಮುಗಿಸ್ಕೊಂಡು ಮತ್ತೆ ರಾಮೇಶ್ವರ ಜಾತ್ರೆ ಅದ ಅಂತ ಜಾತ್ರೆ ಇತ್ತು. ಸೊ ಬರತ್ತ ಅಲ್ಲೇ ಸಾಧನೆ ಆಗ್ತಿತ್ತಲ್ಲ, ರಾಮೇಶ್ವರ ಜಾತ್ರೆ ಇತ್ತು. ಅಲ್ಲೇ ಹೋಗಿ ದರ್ಶನ ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ಹಂಗೆ ಮುಂದೆ ಬಂದು ಇಲ್ಲಿ ನಮ್ಮ ಮನೆ ದೇವರು ತಿಂತೇಳಿ ಮೌನೇಶ್ವರ ಇತ್ತಲ್ಲ,
ಸೊ ಇಲ್ಲಿಂದ ದರ್ಶನ ಮಾಡ್ಕೊಂಡು ಸ್ನಾನ ಮಾಡಿ ದರ್ಶನ ಮಾಡಿ ಮತ್ತೆ ನಾಷ್ಟ ಅದು ಮಾಡಿ ಈಗ ಬಿಡತ್ತಿದ್ದೇವೆ. ಈಗ ಟೈಮ್ ಎಷ್ಟಾಗ್ಯದ ಅಂದ್ರೆ 1:32 ಆಗ್ಯದ. 1:32 ಅಂತಂದ್ರ ಇಲ್ಲಿಂದ 120 ಸಮಥಿಂಗ್ ಆಗ್ತದ. 120 ಅಂತಂದ್ರ ಒಂದ್ 2 ಅವರಲ್ಲಿ ಹೋಗ್ಬೋದು ಲೆಕ್ಕ. ಓವರ್ ಆಲ್ ಟ್ರಿಪ್ ಮಸ್ತ್ ಆಗಿತ್ತು. ನಂಗೆಲ್ಲೂ ಅಷ್ಟು ಯಾದಕ್ಕರೆ ಬಂದೇವ ಅನ್ನೋ ಲೆಕ್ಕದ ಆತರ ಏನೂ ಆಗಿಲ್ಲ. ಒಂದೇನಂತಂದ್ರ ಶೀಟ್ ಮೇಲೆ ಕುಂತು ಒಂದ್ ಸ್ವಲ್ಪ ಅದು ಹೀಟ್ ಇಶ್ಯೂ ಅದು ಅಲ್ಲತ್ತಿತ್ತು. ಬಟ್ ಅವೆಲ್ಲ ಕಾಮನ್ ಎಲ್ಲ ಅವಿಲ್ಲ ಅಂತ. ಹೆಂಗೆ ಈಗ ಗಾಡಿ ತಗೊಂಡ್ ಬರ್ತೀವಿ, ಒಂದ್ ಗಾಡಿ ಮಕ್ಕಳದ ಏನ ಏರ್ನ ಕೂಡಕ್ ಆಗ್ತದ ಆಗಲ್ಲ, ಅವೆಲ್ಲ ಇದ್ದೇವೆ ಕಾಮನ್. ಅದಲ್ಲದೆ ಅಷ್ಟು ನಂಗೆ ಡ್ಯೂಟಿ ಇಲ್ಲ ಲಾಂಗ್ ರೈಡ್ ಹೋಗಿ. ಇದು ಫಸ್ಟ್ ಟೈಮ್ ಅಲ್ಲ ಹಿಂಗದು. ಮತ್ತೆ ನಾನ್ ಸ್ಟಾಪ್ ಕಂಟಿನ್ಯೂ ನಾನೇ ನಡೆಸ್ತಿರೋದು. ನಡವರ್ಕ್ ಯಾರಾದ್ರೂ ಗ್ಯಾಪ್ ಆಗಿದ್ರೆ ಅದು ಬೆಟರ್ ಇರೋದು. ಕಂಟಿನ್ಯೂ ನಾನೇ ಹೊಡತೀನಿ. ಅದಕ್ಕೆ ಸ್ವಲ್ಪ ಹೀಟಿಂಗ್ ಇಶ್ಯೂ ಆಗ್ಲತ್ತಿತ್ತು. ಗಾಡಿ ಇದು ತಗೊಂಡ್ರೆ ಗಾಡಿಯಾರ ಈಗ ನಂಬರ್ ಪಕ್ಕ ನೋಡಂಗ್ ಬರತ್ತಿತ್ತು ಗಾಡಿಯ. ಬಟ್ ಏನ್ ಇಶ್ಯೂ ಆಗಿಲ್ಲ. ಸೊ ಮಾರ್ನಿಂಗ್ ಒಂದ್ ಸ್ವಲ್ಪ ಗಾಡಿ ಹಾಕೊಂಡು ನ್ಯೂಟ್ರಲ್ ಆಗಲಾಗಿತ್ತು. ಅಂದ್ರೆ ಮಾರ್ನಿಂಗ್ ಕೋಲ್ಡ್ ಸ್ಟಾರ್ಟ್ ಮಾಡೋಣ ಅಂತ ಚಾಲೂ ಮಾಡ್ತಿದ್ ಗಾಡಿ. ಸೊ ಅವಾಗ ಸ್ವಲ್ಪ ಕೋಲ್ಡ್ ಸ್ಟಾರ್ಟ್ ಮಾಡೋ ಟೈಮಿಗೆ ನ್ಯೂಟ್ರಲ್ ಆಗಲಾಗಿತ್ತು ಗಾಡಿ. ಅದು ಪ್ರಾಬ್ಲಮ್ ಅಲ್ಲತ್ತಿತ್ತು. ಎಲ್ಲ ಇರ್ತವೆ. ಸೊ ಸಣ್ಣ ಪುಟ್ಟ ಪ್ರಾಬ್ಲಮ್ ಅದೇನು ದೊಡ್ಡ ಇಶ್ಯೂ ಇಲ್ಲ. ಸ್ವಲ್ಪ ಹಿಂಗಂದ್ರೆ ನ್ಯೂಟ್ರಲ್ ಆಗ್ತಿತ್ತು. ಗಾಡಿ ಸ್ಟಾರ್ಟ್ ಮಾಡೋ ಟೈಮಿಗೆ ಮತ್ತೆ ಅದು ಆಫ್ ಆಗೋದು, ಗೇರ್ನಾಗ ಬಿದ್ದ ಗಾಡಿ ಹಂಗಾಗತ್ತಿತ್ತು. ಅವೆಲ್ಲ ಸಣ್ಣ ಪುಟ್ಟ ಪ್ರಾಬ್ಲಮ್ ಇರ್ತಾವ, ಎಲ್ಲ ಅಡ್ಜಸ್ಟ್ ಮಾಡ್ಬೋದು. ಸೊ ಇದು ನಮ್ದು 3 days ಟ್ರಿಪ್ ಹೋಗಿದ್ದು. ಈಗ ಟೋಟಲ್ 565 ಕಿಲೋಮೀಟರ್ ಆಗ್ಯದ. ನಾವಿನ್ನ ನಮ್ಮ ಊರಿಗೆ ಹೋಗ್ಬೇಕಂದ್ರ 680 ಹಂಗಾಗತ್ತ ಕಿಲೋಮೀಟರ್. ಚೆನ್ನಾಗಿತ್ತು ಓವರ್ ಆಲ್ ಟ್ರಿಪ್. ಹಂಗೆ ಮತ್ತ ಬೇರೆ ಬೇರೆ ಟ್ರಿಪ್ ಹೋಗಕ್ ಪ್ಲಾನ್ ಮಾಡ್ತೀವಿ. ಅದೇ ಹಿಂಗ ಹೋದ್ರೆ ಚೆನ್ನಾಗಿರುತ್ತೆ. ನಂತರ ಹೊರಗೆ ಹೋದ್ರೆ ಹೆಂಗಾರ ಅನ್ಸುತ್ತಂದ್ರ ಒಂಥರ ಫ್ರೀ ಬರ್ಡ್ ಇದ್ದಂಗೆ ಫೀಲ್ ಆಗುತ್ತೆ. ಯಾವಾಗ ಟ್ರಿಪ್ ಪ್ಲಾನ್ ಮಾಡ್ತಾ ಇರ್ತೀವಿ. ಅಂದ್ರೆ ಈಗ ಒಂದು ಟ್ರಿಪ್ ಸಿಗತ್ ನಮಗ, ಈ ತರ ಹೋಗ್ಬೋದು, ಹಿಂಗ ಇದು ಮಾಡ್ಬೋದು ಅಂದ್ರೆ. ನೋಡ್ರಿ ಈಗ ಏಟದ 110 ಕಿಲೋಮೀಟರ್ ಅಂತ ಇರ್ಬೋದು. ಇಲ್ಲಿಂದ ಇಲ್ಲಿ ಬೋರ್ಡ್ ನೋಡೋಣ. ಪೂರ 18 ಕಿಲೋಮೀಟರ್ ಹೋಗ್ಬೋದು. ಪೂರ 18 ಕಿಲೋಮೀಟರ್ ಇಲ್ಲಿದೆ ನಮ್ಮ ಗುಲ್ಬರ್ಗ. ತರವಾದಿಲ್ಲ ಗಿರ್ಬೋದಿಲ್ಲ ನಿಮ್ಮ ನಿಂದ್ರಿಸಿ ಮತ್ತ ಕೈ ಅಪ್ಪಣ್ಣಾಗ ರೊಕ್ಕ ಕೈಲ ರೊಕ್ಕ ಎಲ್ಲ ಸುಮ್ಮನೆ ನಿಂದ್ರಿಸಿ ಫ್ಯಾನ್ ಹಾಕ್ತಾರ ಅವ್ರು. ಮತ್ತ ಕಿರಿಕಿರಿ ಯಾರು ನೋಡಿದೆ ಅದ. ಲಾಸ್ಟ್ ಬ್ಲಾಗಲ್ಲಿ ಇದೇ ಹೋಗಿದ್ದು. ನೆಕ್ಸ್ಟ್ ಏನಾದ್ರ ಮುಂದೆ ನಿಮಗೆ ಸಿಗ್ತೀನಿ ಎಲ್ಲತ್ರ ಗುಲ್ಬರ್ಗ. ಸೊ ಈಗ ಟೈಮ್ 3 ಗಂಟೆ ಆಗ್ಯದ. ಶಾಪುರ್ಗಿದ್ದೀವಿ. ಅಲ್ಲೇ ಇನ್ನೊಂದು ಬ್ರೇಕ್ ತಗೊಂಡು ಹಂಗೆ ಲೈಟ್ ಆಗಿ ಒಂದಂಟದ್ದು. ಅದ್ರ ಬಿಸಿಲು ಭಾಳ ಅಂದ್ರೆ ಭಾಳ ಅದ. ಅದಕ್ಕೆ ಲೈಟ್ ಆಗಿ ಒಂದು ಬ್ರೇಕ್ ತಗೊಂಡು ಸ್ವಲ್ಪ ನೀರ, ಕೂಲ್ ಡ್ರಿಂಕ್ಸ್ ಅದು ಇದು ಕುಡಿದು ಮತ್ತೆ ಬಿಟ್ಟು ಅಲ್ಲಿಂದ ಭಾಳ ಅಂದ್ರೆ ಭಾಳ ಸ್ಲೋ ಬರೋದಿದು. ಟ್ರಿಪ್ ಪೂರ ಬರೀ ಬಿಸಿಲ್ನಾಗೆ ಆಗತ್ತೆ ನೋಡ್ರಿ. ಅಲ್ಲಿ ಬಿಸಿಲು, ಇಲ್ಲಿ ಬಿಸಿಲು. ಹೆಂಗಂದ್ರೆ ಇದೊಂದು ನಮ್ಗೆ ಎಕ್ಸ್ಪೀರಿಯನ್ಸ್ ಇದ್ದಂಗೆ. ಯಾಕಂದ್ರೆ ನೆಕ್ಸ್ಟ್ ನಾವೆಲ್ಲ ಪ್ಲಾನ್ ಮಾಡಿದ್ರು ಬಿ ನಾವೇನ್ ಮಾಡ್ತೀವಿ, ಬಿಸಿಲು ನೋಡ್ತೀವಿ, ಒಂದು ರೋಡ್ ನೋಡ್ತೀವಿ, ಇನ್ನ 2 ಇನ್ನೊಂದು ಏನಂತಂದ್ರೆ ಅದು ಹೋಗಿ ಬರಕ್ ಕನ್ವೀನಿಯಂಟ್ ಆಗುತ್ತೋ ಇಲ್ಲೋ ಇಷ್ಟು ಡೇಸ್ ಅಲ್ಲಿ ಅಂತ 3 ನೋಡ್ಕೊಂಡು ಪ್ಲಾನ್ ಮಾಡ್ತೀವಿ. ಈ ಸಲ ಸ್ವಲ್ಪ ಫೇಲ್ ಆಗಿದ್ದೇವಿ. ಇನ್ ದ ಸೆನ್ಸ್ ಫೇಲ್ ಅಂತಂದ್ರ ಅದೇ ಹೈರಾಣ ಆಗಿದ್ದೇವಿ. ನೆಕ್ಸ್ಟ್ ಟೈಮ್ ಈ ತರ ಹೈರಾಣ ಅಲ್ಲದೆ ಆರಾಮ್ ಬರೋಪ್ಲೆ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ಬೇಕು. ಅಂದ್ರೆ 2 ಗಾಡಿ ಭಾರಿ ಸಪೋರ್ಟ್ ಮಾಡ್ದು ಬರುತ್ತಾನ. ಎಲ್ಲೂ ಏನು ಒಟ್ಟ ಬಿಟ್ಟಂತ ಪ್ರಾಬ್ಲಮ್ ಮಾಡ್ಲಿಲ್ಲ, ಬಟ್ ಏನು ಮಾಡಿಲ್ಲ. ಅಂದ್ರೆ ಹೊಸದ್ ಬಿಡ್ರಿ ಗಾಡಿ ನಡೀತದ, ಪ್ರಾಬ್ಲಮ್ ಒಂದು ಏನಾಗಲ್ಲ. ಬಟ್ ಆ ಗಾಡಿ 8 ವರ್ಷದ ಗಾಡಿ ಸ್ಪ್ಲೆಂಡರ್
ಬಟ್ ಇನ್ನತನ ಅದೇನು ಸಣ್ಣದೊಂದು ಪ್ರಾಬ್ಲಮ್ ಮಾಡಿಲ್ಲ ನೀವು ಆರಾಮಾಗಿ ಮತ್ತೆ ಈ ಗಾಡಿಗೆ ಟಕ್ಕ ಬರ್ತಾವ ಗಾಡಿ ಅದು 80-90 ಸ್ಪೀಡ್ ಆರಾಮ್ ಹೋಗತಾನ ಕೇಳೋದು ಲೆಜೆಂಡ್ ಇಸ್ ಆಲ್ವೇಸ್ ಲೆಜೆಂಡ್ ಅಂತ ಅವನಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಅವನು ಬರ್ತೀನಿ ಅಂದಿದ್ದಕ್ಕೆ ಒಂದ್ ಸ್ವಲ್ಪ ಧೈರ್ಯದಿಂದ ಪ್ಲಾನ್ ಮಾಡ್ತೀವಿ. ಇನ್ ಕೇಸ್ ಅವನು ಏನಾದ್ರು ಅಲ್ಲ ಅಂದಿದ ಅಂದ್ರ ಇಲ್ಲ ನಾ ಹೋಗ್ತೀರ ಸಿಂಗಲ್ ಹೋಗ್ತೀರ ಬಟ್ ಮಜಾ ಬರ್ತಿದ್ದಿಲ್ಲ ಇಷ್ಟು. ನಮ್ ಗಾಡಿ 60 ಮೈಲೇಜ್ ಹಂಗ್ ಕೊಡತ್ತದ ಚಲೋನೆ. ಬ್ಯಾಡೇನ ಅದು ಹೊರಡೇ ಬೇಕಾಗಿಲ್ಲ ಚಲೋನೆ. 58ರಿಂದ 60 ಕೊಡತ್ತದ ಅನ್ಸುತ್ತೆ ಲೆಕ್ಕ ನಂಗ. ಟೋಟಲ್ 13 ಲೀಟರ್ ಹಾಕಿದ್ದೇವೆ ಪೆಟ್ರೋಲ್. ಒಂದ್ 700 ಕಿಲೋಮೀಟರ್ ಆಗ್ಬಹುದು. ಈಗ ಹೋಗುತ್ತಾನ 700 ಕಿಲೋಮೀಟರ್ ಆಗ್ತದ. ಸ್ವಲ್ಪ ಹ್ಯಾಂಡಲ್ ಒಂದ್ ಸ್ವಲ್ಪ ದೊಡ್ಡ ಹಾಕ್ಸ್ಬೇಕಲತ್ತೀನಿ. ಲುಕ್ ದೊಡ್ಡದ ಹಾಕಿದ್ರೆ ಲುಕ್ಗೆ ಕಾಂಪ್ರಮೈಸ್ ಆಗ್ಬೇಕಾಗ್ತದ. ಲುಕ್ ಅಷ್ಟು ಬರಬರ್ ಕಾಣಲ್ಲ. ಇನ್ನೊಂದೇನಂದ್ರೆ ಇಂಜಿನ್ ಹೆವಿ ಹೀಟ್ ಆಗ್ಯದ. ಕಡೆ ಸೂರ್ಯ ಬಿಸಿಲು ಹೊಡ್ಲಿತ್ತದ, ಹಂಗೆ ಇಂಜಿನ್ ಹೀಟ್ ಹೊಡ್ಲಿತ್ತದ ಕಾಲಿಗೆ. ಪಾಪ ಏನ್ ಮಾಡ್ತೀವಿ ಮತ್ತೆ ಅವಾಗಿಂದ ಹೊತ್ಕೊಂಡ್ ಹೋಗ್ತಿದ ಗಾಡಿ, ಮತ್ತೆ ಅವು ಹೀಟ್ ಆಗಲ್ಲ ಗಾಡಿ. ಒಂದ್ ಪೇನ್ಗೆಲ್ಲ ಟ್ಯಾಬ್ಲೆಟ್ ತಗೊಂಡ್ ಮಕ್ಕೋ. ಯಾಕ ಮಾಡ್ತಿ? ಮಾಡ್ ಇದು ಏನ್ ವರ್ಕ್ ಭಾರಿ ಕೆಲ್ಸಕ್ಕೆ ಬಂದ್ ನಾವು ನನಗರೆ. ಭಾರಿ ಐಡಿಯಾ ಮಸ್ತ್ ಕೊಡ್ತ ನೋಡೋದು. ಎಷ್ಟು ಸ್ಮೂತ್ ಅಂದ್ರ ಮೊಬೈಲ್ ಹೋಲ್ಡರ್ ಗಿಂತ ಭಾರಿ ಅದ ಇದು. ಅಟ್ ಭಾರಿ ವರ್ಕ್ ಆಯ್ತು ನನಗ. ಲಾಂಗ್ ರೈಡ್ ಗಿಂಗ್ ರೈಡ್ ಮೊಬೈಲ್ ಇಷ್ಟು ಮಸ್ತ್ ಆಗಿ ಹಿಡಿತಿತ್ತಂದ್ರ ಇನ್ನೊಂದೇನ ಹ್ಯಾಂಡಲ್ ವೈಬ್ರೇಷನ್ ಇಲ್ಲ ನಂದು, ಅದು ಭಾರಿ ಅದ. ಯಾಕಂದ್ರ ಹ್ಯಾಂಡಲ್ ವೈಬ್ರೇಷನ್ ಇದ್ರ ಅದು ಅಳ್ಳಾಡದೆ ಹಾಕದು ಒಟ್ಟ ಶೇಕ್ ಏನದ ಇದ್ದಿದ್ರು ನೋಡಿ, ಎಷ್ಟು ಸ್ಮೂತ್ ಆಗಿ ಕುಂತಿತ್ತು. ಒಂದು ಮತ್ತೇನೊಂದು ಗ್ರಿಪ್ ಹಂಗೆ ಇತ್ತು, ಸರಿಯಾಗಿತ್ತು. ಅದ್ರಾಗ ಇದು ಸಾಕೆಟ್ ಬೇರೆ ಇಲ್ಲೇ ಕೊಟ್ಟಾನ, ಭಾರಿ ಐತಿ. ನಾ ಪವರ್ ಬ್ಯಾಂಕ್ ಯೂಸೇ ಮಾಡಿಲ್ಲ ಮೊಬೈಲಿಗೆ. ಎಲ್ಲ ಮಸ್ತ್ ಆಗ್ಯದ. ಸುಮ್ ಅದು ಒಂದ್ 300 ರುಪೀಸ್ ವೇಸ್ಟ್ ಆಗೋದು ಮೊಬೈಲ್ ಹೋಲ್ಡರ್ ಸಲಿಂದಾಗಿ. ಅದು ಹೆಂಗಂದ್ರ ಇಲ್ಲಿ ಬಂದ್ಬಿಟ್ಟು ಮತ್ತೆ ಹೈಟಿಗೆ ಬರ್ತದೆ. ಈಗ ಹೈಟಿಗೆ ಬಂದ್ರೆ ಅಷ್ಟು ಕನ್ವೀನಿಯಂಟ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ. ಇದಾದ್ರೆ ಹೆಂಗಿತ್ತು, ನಾವು ಮೀಟರ್ ಬಾಜುನ ಎಕ್ಸಾಕ್ಟ್ ಆಗಿ ಮೀಟರ್ ಬಾಜುನ ಬರ್ತಿತ್ತು. ನೀವು ವಿಡಿಯೋದಾಗ ನೋಡ್ತಿದ್ರಲ್ಲ, ಅದು ಹಂಗೆ ಬರ್ತಿತ್ತು ಸೇಮ್ ಟು ಸೇಮ್. ಏನಾರ 2 ಮೀಟರ್ ಇಟ್ಟಂಗ ಆಗ್ತಿತ್ತು ಮಾರಿ ಗಾಡಿ ಮೇಲೆ. ನಾನು ಸುಮ್ ಕ್ಯಾಮ್ರಾ ಹಾಕಿ ಯಾವ್ದಾರ ಒಂದಿಷ್ಟು ವಿಡಿಯೋ ಮಾಡೋಣ ಅಂತ ನಾ ಅನ್ಕೊಂಡಿದ್ದೆ. ಬಟ್ ಅದು ಮೊಬೈಲ್ಗೆ ಭಾರಿ ಸೆಟ್ ಆಗಿತ್ತು ಸುಮ್ಮನೆ. ಸೊ ಇದಾಗಿತ್ತು ಓವರ್ ಆಲ್ ವಿಡಿಯೋ ಈ ಸಿರೀಸ್ದು. ಇಷ್ಟು ಪಾರ್ಟ್ ಆಗ್ತವೆ ಏನಾಗ್ತವೆ ಅಂತ ಗೊತ್ತಿಲ್ಲ. ಯಾಕಂತಂದ್ರ ಒಂದ್ 2 ಗಂಟೆ ಆದ್ರೆ ಶೂಟ್ ಆಗ್ಯದ ಕಂಟಿನ್ಯೂಸ್ ಆಗಿ. ಸೊ ಎಷ್ಟು ಪಾರ್ಟ್ ಆಗ್ತಾವೋ ಗೊತ್ತಿಲ್ಲ. ಆದಷ್ಟು ಕಡಿಮೆ ಪಾರ್ಟ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಯಾಕಂದ್ರೆ ಜಾಸ್ತಿ ಪಾರ್ಟ್ ಮಾಡಕ್ ಹೋದ್ರೆ ಬೋರ್ ಆಗ್ಬಿಡ್ತದ. ಸೊ ಅದೇ ಸಲಿಂದಾಗೆ ಇನ್ನ ನಮ್ಗ ಗುಲ್ಬರ್ಗ ಇನ್ನ ಒಂದು 30 ಕಿಲೋಮೀಟರ್ ಅದ ಜಸ್ಟ್. 20 ಕಿಲೋಮೀಟರ್ ಆದ್ರ ಸೀದಾ ಹೋಗಿ, ಈಗ ಇನ್ನ 30 ಕಿಲೋಮೀಟರ್ ಅಂದ್ರ 4:15 ತನ ಹೋಗ್ತೀವಿ ಅನ್ಸ್ತದ. ಅಲ್ಲಿಂದ ಮನೆಗೆ ಹೋಗಕ್ ಒಂದ್ 4:20 ಆಗುತ್ತ. ಏನಿಲ್ಲ, ಸೀದಾ ಊಟ ಮಾಡಿ ಟ್ಯಾಬ್ಲೆಟ್ ತಗೊಂಡೆ ಮುಕ್ಕೊಂಡ್ಬಿಡೋದು. ಮೊನ್ನೆ ಸುರ್ಪುರ್ಗೆ ಹೋಗಿ ಮಾಡಿ ಟ್ರೆಕ್ಕೆ ಮಾಡ್ಬೇಕು. ಮುಕ್ಕೊಂಡ್ಬಿಟ್ಟು ಸೀದಾ ಸಂಜೆಗೆ ಹಂಗೆ ಎದ್ರ ಮತ್ತ ಫ್ರೆಶ್. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ.